ಹಾಯ್, ವೆಲ್ಕಮ್ ಟು ಶ್ವೇತಾಸ್ ಬ್ಲಾಗ್. ಸೊ ನಾನು ಇವತ್ತು ರೆಡಿ ಆಗಿದ್ದೀನಿ ನಮ್ಮ ತಂದೆ ಜೊತೆ ನಮ್ಮ ತಂದೆಯ ಊರಿಗೆ ಹೋಗೋಕ್ಕೆ. ಸೊ ನಮ್ಮ ತಂದೆ ಚಿಕ್ಕಮಗಳೂರಿಂದ ಆಲ್ದೂರ್ ಅಂತ ಒಂದು ಪ್ಲೇಸ್ ಇದೆ. ಆಲ್ದೂರಿಂದ ಒಳಗೆ 10 ಕಿಲೋಮೀಟ್ರು. ಅಲ್ಲಿ ಎಸ್ಟೇಟಲ್ಲಿ ನಮ್ಮ ಅಜ್ಜಿ ತಾತ ಇದ್ದಿದ್ದು. ಸೊ ನಮ್ಮ ಅಜ್ಜಿ ತಾತ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ 6 to 7, 8 years ಆಯಿತು ಅನಿಸುತ್ತೆ ನಾನು ಅಲ್ಲಿಗೆ ಹೋಗಿ. ಸೊ ಈಗ ನಾವು ಬಿಟ್ಟಿದ್ದೀವಿ ಚಿಕ್ಕಮಗಳೂರು, ಅಲ್ಲಿಗೆ ಹೋಗೋಣ ಅಂತೇಳಿ. ಸುಗ್ಗಿ ಜಾತ್ರೆ ನಡೆಯುತ್ತಲ್ಲಿ ಎವ್ರಿ ಇಯರ್. ಸೊ ಈ ಸತಿ ದೊಡ್ಡಮ್ಮ ಫೋನ್ ಮಾಡಿದ್ರು ಸುಗ್ಗಿ ಜಾತ್ರೆಗೆ ಬಾ ಅಂತ. ಸೊ ಆಲ್ದೂರಲ್ಲಿ ನೋಡಿ ಈ 2 ಡಿವಿಯೇಷನ್ ಬರುತ್ತೆ. ಒಂದು ಮೇಲೆ ಹೋದ್ರೆ ಅದು ಆಕ್ಚುಲಿ ಬಾಳೆಹೊನ್ನೂರಿಗೆ ಹೋಗುತ್ತೆ. ನಾವೀಗ ಹೋಗ್ತಿರೋದು ಕೆಳಗಡೆ. ಸೊ ಕೆಳಗಡೆ ಹೋದ್ರೆ ಚಂಡಗೋಡು ಅಂತೆಲ್ಲ ತುಂಬ ಪ್ಲೇಸಸ್ ಬರುತ್ತೆ ಇಲ್ಲಿ, ಇಲೆಕಾನ್ ಎಸ್ಟೇಟು ಅಂತೆಲ್ಲ. ಸೊ ಅಲ್ಲಿಂದ ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು. ಸೊ ಇದು ಆಲ್ಮೋಸ್ಟ್ 10 kilometers ಡ್ರೈವಿಂಗ್ ಇದೆ. ತುಂಬಾ ಕಷ್ಟ ಇತ್ತು ಇಲ್ಲಿ ಮೊದಲು. ಈಗಾದರೆ ಈ ಥರ ಟಾರ್ ಎಲ್ಲ ಹಾಕಿದ್ದಾರೆ, ಆವಾಗ ಏನೂ ಇರಲಿಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿ, ಇದು ಬಸ್ ಸ್ಟಾಪ್, ಇದೇ ಲಾಸ್ಟ್ ಬಸ್ ಸ್ಟಾಪ್ ಇಲ್ಲಿಗೆ. ಇಲ್ಲಿಂದ ಮುಂದೆ ಬಸ್ ಬರೋದಿಲ್ಲ. ಸೊ ನಾವು ಚಿಕ್ಕವರಿದ್ದಾಗ ಆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಕಸಿನ್ಸ್ ಎಲ್ಲ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ವಿ ಎಷ್ಟೋ ಸತಿ. ಯಾಕಂದರೆ ಇಲ್ಲಿ ತುಂಬಾ ಕಷ್ಟ ಇದೆ ಡ್ರೈವ್ ಮಾಡೋಕ್ಕೆ. ಈಗ ನೋಡಿ ಇಷ್ಟೆಲ್ಲ ರೋಡ್ ಇಂಪ್ರೂವ್ ಆಗಿದೆ. ಮೊದಲು ಏನಂದರೆ ಏನೂ ಇಲ್ಲ, ಫುಲ್ ಕಲ್ಲು ರೋಡು, ಎಷ್ಟು ದಪ್ಪ ದಪ್ಪ ಬಂಡೆಗಳು ಅಂದರೆ ಒಂಥರ ಆಕ್ವಾ ಪ್ರೆಷರ್ ಆಗ್ಬಿಟ್ಟಿರೋದು. ಬರೀ ಜೀಪಲ್ಲಿ ಅಷ್ಟೇ ಇಲ್ಲಿ ಓಡಾಡೋಕ್ಕಾಗ್ತಿತ್ತು. ಸೊ ಈಗ ಈ ಥರ ಸ್ವಲ್ಪ ಚೆನ್ನಾಗಿ ಮಾಡಿರೋದ್ರಿಂದ ನಾವು ನಮ್ಮ ಕಾರಲ್ಲಿ ಬರೋಕ್ಕೆ ಆಗ್ತಾ ಇದೆ. ಇಲ್ಲ ಅಂದರೆ ಇಲ್ಲಿ ಆಲ್ದೂರಿಂದ ನಾವು ಯೂಶಲಿ ಇಲ್ಲಿಗೆ ಬರೋಕ್ಕೆ ಜೀಪಲ್ಲೇ ಬರಬೇಕಿತ್ತು. ಸೊ ಜೀಪ್ ಇಲ್ಲ ಅಂದರೆ ಕಾಯ್ಕೊಂಡು ಕೂತ್ಕೋಬೇಕಿತ್ತು. ಆಲ್ದೂರ್ ತನಕ ಬಸ್ಸಲ್ಲಿ ಬರ್ತಾ ಇದ್ವಿ. ಆಲ್ದೂರಿಂದ ತೋರಿಸಿದ್ನಲ್ಲ ಅಲ್ಲಿ ತನಕ ಆ್ಯಕ್ಚುಲಿ ಬಸ್ಸಲ್ಲಿ ಬಂದು ಅಲ್ಲಿಂದ ನಡ್ಕೊಂಡ್ಬರ್ತಿದ್ವಿ. ಸೊ ಇದು ಹೆಬ್ಬಾಗ್ಲು ಅಂತ ನಾವು ಹೇಳ್ತೀವಿ. ಇಲ್ಲಿಗೆ ಬಂದರೆ ನಮ್ಮ ತೋಟ ಸ್ವಲ್ಪ ಹತ್ರದಲ್ಲೇ ಇದೆ ಅಂತ ಲೆಕ್ಕ. ಸೊ ನಾವು ಚಿಕ್ಕವರಿದ್ದಾಗ ಬೈಕಲ್ಲೆಲ್ಲ ಕರ್ಕೊಂಡ್ಬರ್ತಾಯಿದ್ರು ನಮ್ಮ ತಂದೆ. ಸೊ ಎಲ್ಲರೂ ಬೈಕಲ್ಲಿ ಬರ್ತಿದ್ವಿ. ಹತ್ತಕ್ಕಾಗಿಲ್ಲ ಬೈಕಲ್ಲಿ ಅಂದರೆ ನಡ್ಕೊಂಡು ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಸೊ ಯಾಕಂದರೆ ತುಂಬಾ ಡೇಂಜರಸ್ ಆಗಿತ್ತು ಇದು. ಇಲ್ಲಿಗೆ ಬರೋಕ್ಕೆ ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಇದ್ದವರು, ಅಂದರೆ ಔಟ್ಸೈಡರ್ಸು, ಬೆಂಗಳೂರಲ್ಲಿ ಹಿಂಗೆಲ್ಲ ಇದ್ದವರು. ಯಾಕೆ ಅಂದರೆ ರೋಡ್ ಅಷ್ಟು ಅಧ್ವಾನವಾಗಿತ್ತು. ಸೊ ಇಲ್ಲಿ ಯಾರು ಬಂದು ಏನೂ ಇಂಪ್ರೂವ್ಮೆಂಟ್ ಮಾಡಲ್ಲ. ಈಗ ಹಳ್ಳಿಯವರೆಲ್ಲ ಸೇರಿಕೊಂಡು ಇಲ್ಲಿ ತನಕ ರೋಡ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿಂದ ನೋಡಿ ಮತ್ತೆ ಹಳೇದು ಹೆಂಗಿದೆ ರೋಡು. ಅದ್ರದ್ದು ಇದು ಆ್ಯಕ್ಚುಲಿ 80% ಚೆನ್ನಾಗಿದೆ. ಈಗ ಇನ್ನು 20% ಇನ್ನೂ ಸ್ವಲ್ಪ ಹಾಳಾಗಿದೆ. ಬಟ್ ಅವಾಗ ನೀವು ನೋಡಿಬಿಟ್ಟಿದ್ರೆ ಅಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ಬರೋರಿಗೆ ಎಲ್ಲಾದರೂ ಡ್ರೈವ್ ಮಾಡ್ತಾರೆ ಅನ್ನೋ ಹಂಗೆ ಇಲ್ಲಿ ಇದ್ದಿದ್ದು. ಸೊ ತುಂಬ ಚಿಕ್ಕ ರೋಡು, ತುಂಬ ಇದಾಗಿ ಕರ್ವಿಯಾಗಿ, ತುಂಬಾ ಸ್ಟೋನ್ಸ್, ಗುಂಡಿ, ಅದರಲ್ಲೂ ಮಳೆಗಾಲದಲ್ಲಿ ಬಂದ್ಬಿಟ್ರಂತೆ ಇನ್ನೂ ಕೆಸರು, ಎಷ್ಟು ಡೀಪ್ ಕೆಸರು ಒಳಗಡೆ ಹೋಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದ್ಸತಿ ಊದ್ಕೊಂಡ್ಬಿಡ್ತಿತ್ತು ವೀಲ್ಸು, ಅದರೊಳಗಡೆ ಸಿಗಾಕೊಂಡ್ಬಿಡ್ತಿತ್ತು. ಸೊ ದೂಕ್ಬಿಟ್ಟು ಅದನ್ನು ತೆಗಿಬೇಕು, ಆ ಥರ ಎಲ್ಲ ತುಂಬಾ ಕಷ್ಟ ಇತ್ತು ಇಲ್ಲಿ. ಬಟ್ ಈಗ ತುಂಬಾ ಸ್ವಲ್ಪ ಇಂಪ್ರೂವ್ ಆಗಿದೆ. ಆ್ಯಂಡ್ ನಮ್ಮ ಮಠಕ್ಕೆ ದಾರಿ ಇದು. ಸೊ ಎಸ್, ತುಂಬಾ ಈಗ ಬೇರೆ ಬೇರೆ ಹಳ್ಳಿಯವರೆಲ್ಲ ಸೇರಿಕೊಂಡು ಸ್ವಲ್ಪ ಅವರವರೇ ಇನ್ವೆಸ್ಟ್ ಮಾಡಿಕೊಂಡು ಇದನ್ನು ಇಂಪ್ರೂವ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇನ್ನು ನಮ್ಮ ಮನೆ ತನಕ ಟೋಟಲಿ ರೋಡ್ ಆಗಿಲ್ಲ. ಸೊ ಇನ್ನು ಕಚ್ಚಾ ರೋಡ್ ಏನಿದೆ ಅದು ಹಾಗೆ ಇದೆ. ಸೊ ಇಲ್ಲಿಗೆ ಬರುವಾಗೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಇಲ್ಲಿಗೆ ಬಂದರೆ ಮೊದಲು ಕರೆಂಟ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಏನೊಂದು ಆ್ಯಕ್ಚುಲಿ ಫೆಸಿಲಿಟಿ ಏನು ನಮಗೆ ಈಸಿಯಾಗಿ ಸಿಗ್ತಿತ್ತು ಸಿಟೀಸಲ್ಲಿ, ಅದು ಏನೂ ಇಲ್ಲ. ಸೊ ಇಲ್ಲಿಗೆ ಬಂದ್ಬಿಟ್ರೆ ಇಟ್ ವಾಸ್ ಸೋ ಐಸೋಲೇಟೆಡ್. ಅದು ನಮಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಅಪ್ಪ ಎಲ್ಲಿಗೆ ಬಂದು ಸಿಗಾಕೊಂಡಿದ್ದೀವಿ ಅಂತ ಅನ್ನಿಸ್ತಿತ್ತು. ನೋಡಿ ಈಗಲೂ ಸ್ಕಾರ್ಪಿಯೋಲಿ ಹೋಗ್ತಾ ಇದ್ವಿ, ಬಟ್ ಸ್ಟಿಲ್ ಅಷ್ಟು ಸೇಫಾಗಿ ಆ್ಯಕ್ಚುಲಾಗಿ ಇದು ಮಾಡ್ಬೇಕು. ನೋಡಿ ಗೊಚ್ಚೆ ಹೆಂಗಿದೆ. ಸೊ ಅಷ್ಟು ಡೀಪ್ ಆ್ಯಕ್ಚುಲಿ ಗುಂಡಿಗಳು ಇರ್ತಿತ್ತು ಇಲ್ಲಿ. ಸೊ ಬರೋಕ್ಕೆ ಎದ್ರುಕೊಂಡು ಡ್ರೈವ್ ಮಾಡೋರ್ಗಂತೂ ಇಲ್ಲಿ ಈ ಟೆರೇನಲ್ಲಿ ಡ್ರೈವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಟೈಮ್ ತೊಗೊಂಡು, ನನ್ನ ಹಸ್ಬೆಂಡೂ ಎಕ್ಸ್ಪರ್ಟ್ ಡ್ರೈವರ್ ಆದ್ರೂ ಇಲ್ಲಿ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು, ನಮ್ಮ ಅಜ್ಜಿ ತಾತಂಗೆ 11 ಜನ ಮಕ್ಕಳು. ಸೊ ಅದರಲ್ಲಿ ಒಬ್ಬರು ಚಿಕ್ಕವರಿದ್ದಾಗಲೇ ತೀರೋಗಿದ್ರು. ಇನ್ನು ಉಳಿದವ್ರು 10 ಜನನೂ ಇದ್ರು. ಸೊ 10 ಜನಕ್ಕೆ ಮನೆಯಲ್ಲಿ ಯೋಚನೆ ಮಾಡಿ ಎಷ್ಟು ತಿಂಡಿ, ಅಡುಗೆ, ಕೆಲಸ ಎಲ್ಲ ಎಷ್ಟೊಂದು ಆಗ್ತಾ ಇತ್ತು ಅಂತ. ಸೊ ಅವಾಗಿಂದು ಜೀವನನೇ ಬೇರೆ ಥರ ಇತ್ತು.
ಈಗಂತೂ ಸಖತ್ತು ಈಸಿ ಆಗ್ಬಿಟ್ಟಿದೆ. ನಾವಿಲ್ಲಿಗೆ ಬರ್ತಾ ಇದ್ದಾಗ ಅಂದರೆ ನಮಗೆ ಅವಾಗ್ಲೇ ಇಂಟರ್ನೆಟ್ಟು ಅದು ಇದು ಏನೂ ಇರಲಿಲ್ಲ 90s. ಬಟ್ ಅವಾಗ್ಲೇ ನಮಗೆ ಇಲ್ಲಿಗೆ ಬಂದರೆ ಅಪ್ಪ ಏನು ಇಲ್ಲಿಗೆ ಬಂದರೆ ಒಂಥರ ನಮಗೆ ಐಸೋಲೇಟೆಡ್, ಎಲ್ಲೂ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ. ಫುಲ್ ಡೇ ಬರೀ ಆಟಾಡೋದು ಮತ್ತು ಹಸುಗಳು ನೋಡ್ಕೊಳೋದು, ಅದಕ್ಕೆ ಮೇಯಿಸೋದು, ಹುಲ್ಲು ಹಾಕೋದು, ಹಾಲು ಕರಿಯೋದನ್ನ ನೋಡೋದು. ಅಂದರೆ ಫುಲ್ ಒಂದು ಹಳ್ಳಿ ಜೀವನ ಹೆಂಗಿರ್ತಿತ್ತು ಅಂತ ಆದರೆ ಗೊತ್ತಾಗ್ತಿತ್ತು. ಕರೆಂಟ್ ಇರಲೇ ಇಲ್ಲ. ಸೊ ಒಂದು 6 ಗಂಟೆ 7 ಗಂಟೆ ಆದಮೇಲೆ ಮನೆಗೆ ಸೇರ್ಕೊಂಡ್ಬಿಟ್ರೆ ಮತ್ತೆ 7:30 8 ಗಂಟೆ ತನಕ ಆ್ಯಕ್ಚುಲಾಗಿ ಊಟನೂ ಮುಗ್ದೋಗ್ಬಿಟ್ಟಿರೋದು. ಅಷ್ಟು ಬೇಗ ಊಟ ಕೊಟ್ಬಿಡೋರು. ಊಟ ಯಾವಾಗ ಕೊಡ್ತಾರಪ್ಪ ಅಂತ ಕಾಯ್ತಾ ಇರ್ತಿದ್ವಿ. ಊಟ ಕೊಟ್ಟ ತಕ್ಷಣನೇ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾ ಇದ್ವಿ. ಆ ಥರ ಇತ್ತು ಇಲ್ಲಿ. ಸೊ ಒಂದು ಸ್ನ್ಯಾಕ್ಸ್ ತರಬೇಕು ಅಂದರೆ ಇಲ್ಲಿ ಸುತ್ತಮುತ್ತ ಏನು ಅಂಗಡಿಗಳಿಲ್ಲ, ದೂರ ದೂರ ತನಕನೂ. ಸೊ ಹಾಲ್ದೂರಿಗೆ ಹೋದ್ರೇನೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿನ್ನಕ್ಕೇನಾದರೂ ಅಂತ ಹೇಳ್ಬಿಟ್ಟು ತರಕ್ಕಾಗ್ತಾ ಇದ್ದಿದ್ದು. ಸೊ ಒಂದು ಬಿಸ್ಕೆಟ್ ಸಿಕ್ಕಿದ್ರೆ ನಮ್ಗೆ ಇಲ್ಲಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಯೂಶಲಿ ಸ್ನ್ಯಾಕ್ಸಿಗೆ ಬಿಸ್ಕೆಟ್ ಮತ್ತು ಹಾಲು ಕೊಡೋರು ನಮ್ಮ ದೊಡ್ಡಮ್ಮ. ಸೊ ಆ ಟೈಮಲ್ಲಿ ನಮಗೆ ಆ ಬಿಸ್ಕೆಟ್ ವ್ಯಾಲ್ಯೂ ಎಷ್ಟು ಅನ್ನಿಸ್ತಾ ಇತ್ತು ಅಂದರೆ, ಹಬ್ಬ ಒಂದು ಬಿಸ್ಕೆಟ್ ಸಿಕ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸೇರ್ಕೊಂಡ್ಬಿಟ್ರೆ 10 ಜನದ್ದು ಮಕ್ಳುಗಳು ಎಲ್ಲರೂ ಸೇರ್ಬಿಟ್ರೆ ನಮ್ಮ ಫ್ಯಾಮಿಲಿಲಿ ಒಂದೇ ಫುಲ್ಲು ದೊಡ್ಡದೊಂದು ಫಂಕ್ಷನಿಗೆ ಜನಗಳು ಸಾಕಾಗ್ತಿದ್ರು. ಅಷ್ಟು ಜನಗಳಾಗ್ತಾ ಇದ್ರು. ಸೊ ಇದು ಆಕ್ಚುಲಿ ಕೋಟೆ ಇದು. ಸೊ ಇಲ್ಲಿ ಚೋಳರ ಕಾಲದಿಂದ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ 7 ಸುತ್ತಿನ ಕೋಟೆ ಅಂತ ಹೇಳ್ತಾರಂತೆ. ಸೊ ಇಂಥದ್ದು ಇನ್ನೂ ಒಂದೆರಡು ಒಳಗಡೆ ಇನ್ನ ಬೇರೆ ಎಸ್ಟೇಟಲ್ಲೂ ಇದೆ. ಸೊ ಸ್ಟ್ರಕ್ಚರೇ ನೋಡಿ ಫುಲ್ ಕಲ್ಲಲ್ಲೇ ಕಟ್ಟಿರೋದು. ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಇದು ಹಳೆ ಕಾಲದ ಕೋಟೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ತಂದೆಯವರೆಲ್ಲ ಹೇಳೋ ಪ್ರಕಾರ ಅದು ಸೂರಪ್ಪ ನಾಯಕ ಅಂತ ಇಲ್ಲಿ ಪಳೆಗಾರ ಇದ್ದ, ಅವರು ಕಟ್ಟಿರೋದಂತ ಚೋಳಾಸ್ ಕಾಲದಲ್ಲಿ ಕಟ್ಟಿರೋದಂತ. ಇದಕ್ಕೆಲ್ಲ ಏನು ಡಾಕ್ಯುಮೆಂಟ್ ಅಥವಾ ಎಲ್ಲೂ ಬರ್ದಿರೋದು ಒಂದು ಲಿಟ್ರೇಚರಲ್ಲಿ ಇಲ್ಲಿ ಏನೂ ಇಲ್ಲ. ನಮ್ಮ ತಂದೆಯವರೆಲ್ಲ ಇದ್ರೊಳಗಡೆ ಎಲ್ಲ ಹೋಗಿದ್ದಾರಂತೆ. ಈಗ ಫುಲ್ ಪಾಳು ಬಿದ್ದಿದೆ, ಯಾರು ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಆ ಕಾಲದಲ್ಲಿ ಅವರು ಹಸು ದನ ಕರು ಎಲ್ಲ ಮೇಯ್ಸಕ್ಕೆ ಅಂತ ಹೋಗ್ತಾ ಇದ್ವಿ, ಅವಾಗ ನೋಡಿದೀವಿ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಎಸ್ಟೇಟಿನ ಬೋರ್ಡು. ಆಸ್ ಯು ಕ್ಯಾನ್ ಸಿ ಮಠದ ಮನೆಯವರು ಅಂತಾನೆ ನಮಗೆ ಹೇಳೋದು. ಸೊ ಹಾಗಾಗಿ ನಾವು ಮಠದ ಮನೆಯವರು ಅಂತಾನೆ ಇಲ್ಲಿ ಇರೋದು. ಮತ್ತೆ ನಮ್ಮ ಮಠದಲ್ಲಿ ಮುಳ್ಳಯ್ಯ ಸ್ವಾಮಿ ಮತ್ತೆ ವೀರಭದ್ರ ಸ್ವಾಮಿ 2 ದೇವರುಗಳನ್ನ ನಾವು ಇಲ್ಲಿ ನೋಡ್ಕೋತೀವಿ. ಸೊ ಇಲ್ಲಿ ಒಂದು 130 ಹಳ್ಳಿ ಜನ ಇಲ್ಲಿಗೆ ನಡ್ಕೋತಾರೆ. ಸೊ ಏನಪ್ಪಾ ಅಂದ್ರೆ ನಮ್ಮ ತಂದೆಯವರು ಅಥವಾ ಫ್ಯಾಮಿಲಿಯವರೆಲ್ಲ ಹೇಳಿರೋ ಹಿಸ್ಟ್ರಿಗಳಷ್ಟೇ ನಮಗೆ ಗೊತ್ತಿರೋದು. ಸೊ ಇಲ್ಲಿ ಹಿಂದಿನ ಕಾಲದಲ್ಲಿ ಚೋಳಾಸ್ ಕಾಲದಲ್ಲಿ ಇಲ್ಲಿ ತುಂಬಾ ರಾಜಭಾರ ನಡೀತಿತ್ತಂತೆ. ಸೊ ಪಾಳೆಗಾರ ಇದ್ರಂತೆ. ಸೊ ಅವರೆಲ್ಲ ಇಲ್ಲಿ ತುಂಬಾ ಕೋಟೆಗಳು ಕಟ್ಟಿರೋದು. ಇನ್ನ ನಮ್ಮ ಒಳಗಡೆ ಒಂದು ಎಸ್ಟೇಟ್ ಇದೆ, ಅಲ್ಲೂ ಇದೆ. ಸೊ ಆ ಟೈಮಿಂದನೂ ಇಲ್ಲಿದೆ ಅಂತ ಹೇಳಿ ನಮ್ಮ ಅಜ್ಜಿ ತಾತಂದಿರು ಆಕ್ಚುಲಿ ರಾಜಗುರುಗಳು ಆಗಿದ್ರಂತೆ. ಸೊ ರಾಜಗುರು ಮನೆ ತಂದವರು ಅಂತ ಹೇಳಿ ನಮಗೆ ಮಠದ ಮನೆಯವರು ಅಂತಾನೆ ಮೊದಲಿಂದನೂ ಹೆಸರು. ಇಲ್ಲೊಂದು ಮಠ ಇತ್ತು. ಸೊ ನಮ್ಮ ಅಜ್ಜಿ ತಾತನ ಇಲ್ಲಿ ಮಠಕನ್ನ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರೆಸಿದ್ರು. ಸೊ ಅವರು ಇಲ್ಲಿ ಇದ್ಬಿಟ್ಟು ನೋಡ್ಕೊಳಕ್ ಶುರು ಮಾಡಿದ್ದು ಅಂತ ಹೇಳಿ. ಈಗ ಇದು 3rd ಜನರೇಷನ್. ನನ್ನ ದೊಡ್ಡಪ್ಪನ ಮಕ್ಕಳು ಈಗ ನೋಡ್ಕೊತಾ ಇದ್ದಾರೆ. ಸೊ ಎವ್ರಿ ಮಂಡೇ ಇಲ್ಲಿ ಪೂಜೆ ನಡೆಯುತ್ತೆ, ಮಂಡೇ ಫ್ರೈಡೇ. ಮತ್ತೆ ಬರ್ತಾ ಇರ್ತಾರೆ ಭಕ್ತಾದಿಗಳು. ಸೊ ಸುಗ್ಗಿ ಜಾತ್ರೆಯಲ್ಲಂತೂ ತುಂಬಾ ಜನ ಬರ್ತಾರೆ, ತುಂಬಾ ಹಳ್ಳಿಗಳಿಂದ ಬರ್ತಾರೆ, ಬೇರೆ ಬೇರೆ ದೇವರುಗಳು ಬರ್ತವೆ. ಸೊ ಅದೆಲ್ಲ ನೋಡೋಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದೆ ನಾನು. ಚಿಕ್ಕದ್ರಲ್ಲೇ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗಂತೂ ತುಂಬಾನೇ ಇಂಟ್ರೆಸ್ಟ್ ಇದೆ. ಇದು ದೊಡ್ಡ ಕರ್ವ್ ಇದೆ ಆಕ್ಚುಲಿ. ಈಗ ನಾವೇನ್ ಟರ್ನ್ ತಗೊಂಡ್ವಿ ಅದು ಆ ಕರ್ವ್ನ ಆಕ್ಚುಲಿ ಡ್ರೈವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ದೊಡ್ಡ ಒಂದು ಅಲ್ಲಿ ಹಳ್ಳ ಇತ್ತು. ಆ ಹಳ್ಳದೊಳಗಡೆ ಒಂದೊಂದ್ಸತಿ ಗಾಡಿ ಹಿಂಗೆ ಟ್ವಿಸ್ಟ್ ಆಗ್ಬಿಡೋದು. ತುಂಬ ಭಯ ಆಗೋಗ್ಬಿಡ್ತಿತ್ತು, ಇವತ್ತು ನಾವು ಬಿದ್ದೆ ಹೋಗ್ತೀವಿ ಅಂತ ಹೇಳಿ. ಸೊ ಇದು ನಮ್ಮ ಅಜ್ಜಿ ತಾತ ಇದ್ದಂತಹ ಮನೆ. ತುಂಬಾನೇ ಚೇಂಜಸ್ ಆಗಿದೆ ಹಳೆ ಕಾಲದ ಮನೆಗೂ ಈಗೂ. ಬಟ್ ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಏನೇನಿತ್ತು ಮೊದಲು ಅಂತ ಹೇಳಿ. ಸೊ ತುಂಬಾನೇ ಖುಷಿ ಆಗ್ತದೆ. ಅಟ್ ಲಾಸ್ಟ್ ನಮ್ಮ ಅಜ್ಜಿ ತಾತನ ಮನೆ ಅನ್ನೋದು ಒಂದು ಏನಿರುತ್ತೆ ಅದನ್ನ ನೆನ್ಪು ಮಾಡ್ಕೊಂಡಾಗ ಅಲ್ಲಿಗೆ ಬರೋ ಒಂದು ಖುಷಿ ಏನಿದೆ ತುಂಬಾನೇ ಚೆನ್ನಾಗಿರುತ್ತೆ. ವಿ ಆರ್ ಲೈಕ್ ಬ್ಯಾಕ್ ಟು ರೂಟ್ಸ್ ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮದು ನಮ್ಮ ಮನೆ, ನಮ್ಮ ತಂದೆ ತಾಯಿ ಅಜ್ಜಿ ತಾತನ ಮನೆ ಅಂದರೆ ಅದಕ್ಕೇನೋ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತಲ್ವ. ಸೊ ನೋಡೋಣ ಬನ್ನಿ ಏನೇನಿದೆ ಏನೇನು ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.